ಸಾಬ್ರು ಬಿ ಜೆ ಪಿಗೆ ಸೋಲಿಸ್ಬೇಕಂತ ಕಾಂಗ್ರೆಸ್ ಓಟ್ ಹಾಕೋದ್ರಿ ಅಷ್ಟೇ, ವಿಧಿ ಇಲ್ಲ ಅಂತ. ಜನತಾದಳದವ್ರು ನಮ್ಗೆ ಏನ್ರಿ ಮಾಡಿದ್ದಾರೆ? ಜನತಾದಳಕ್ಕೆ ಹಾಕೋಣ ಬಿಡಿ. ಅಲ್ಪಸಂಖ್ಯಾತರ ಅನುಕೂಲ ಮಾಡಿದವ್ರು ಯಾರು ರೀ? ದೇವೇಗೌಡರು. ಇನ್ನು ನಮ್ಮ ಸುಧಾಕರ್ ಅವರು ಇದ್ದರು, ಮಂತ್ರಿ ಆಗಿದ್ದರು, 2 ಸತಿ MLA ಆಗಿದ್ದರು. ನಮ್ಮೆಲ್ಲ ಜನಾಂಗಕ್ಕೆ ಏನು ಮೋಸ ಮಾಡಿಲ್ವಲ್ಲ. ಕಾಂಗ್ರೆಸ್ ಅವರು ಸತ್ರು ಸಾಬ್ರು ಟಿಕೆಟ್ ಕೊಡಲ್ಲ, ಬಿ ಜೆ ಪಿಯವರು ಇದ್ದಿದ್ದು ಕೊಡಲ್ಲ, ದಳದವರು ಕೊಡಲ್ಲ. ಇನ್ನು ಸಾಬ್ರಿಗೆ ಯಾವುದ್ರಿ ಪಕ್ಷ ಇದೆ? ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ, ಆನೆನೋ ಯಾವುದೋ ಒಂದು ಹಿಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾನು ಕಾಂಗ್ರೆಸ್ ಅವ್ರು ಕೊಡ್ತಾರೆ 30 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ, ಒಂದು ZP ಮೆಂಬರ್ ಕೊಡಿಲ್ಲ. ಮೊನ್ನೆ ಸತಿ ನನಗೆ ZPಗೆ ಬಂದಿತ್ತು, BCMA ನಂದಿ ಬಂದಿತ್ತು, ZPಗೆ ಟಿಕೆಟ್ ಕೊಡಿಲ್ಲ. ದಳದವರು ಆಗಲಿ ಕಾಂಗ್ರೆಸ್ ಅವರೇ ಆಗಲಿ, ಬಿ ಜೆ ಪಿಯವರು ಅಂತ ಕೊಡಲ್ಲ. ಇನ್ಯಾವುದ್ರಿ ನಮ್ಗೆ ಆಪ್ಷನು? ಇನ್ಯಾವುದೋ ಪರ್ಕಾನೋ ಮರೇನೋ ಆನನೋ ಯಾವುದೋ ಒಂದು ಹಿಡ್ಕೊಂಡು ಟೋಕೆ ಹಿಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಹಿಡ್ಕೊಂಡು ಹೋಗ್ದಿರ ಇದ್ರೆ ನಮ್ಗಿನ್ನು ಯಾವ ಪಕ್ಷ ಇದೆ ರೀ? ಯಾವ ಪಕ್ಷ ಇದೆ ನಮಗೆ? ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದರೆ ಜನಕ್ಕೆ ಕಾಸು ಕರ್ಮಣಿ ಕೊಡಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ. ಏನು ಮಾಡೋದು? ನಂದಿ ಭಾಷಾ ಸಮಾಜ ಸೇವೆ ಸತತವಾಗಿ 30 ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ಯಾವುದೇ ನನಗೆ ಒಂದು ಇದಿಲ್ಲ. ಯಾಕೆ ಅಂದರೆ ನಾನು ರಾಜಕೀಯದಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ಉನ್ನತವಾದ ಹುದ್ದೆಗೆ ಹೋಗ್ಬೇಕನ್ನೋ ಆಸೆ ನನಗೂ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಇವತ್ತು ಹಣಬಲ, ಜನಬಲ, ಜಾತಿ ಬಲ ಇದು ವಿಶೇಷವಾಗಿ ಕಾರಣ. ಯಾಕಂದರೆ ಯಾವುದೋ ಒಂದು MT ಪ್ಯಾಕೆಟ್ ನಾವು ಅಲ್ವಾ, ಒಂದು MT ಪ್ಯಾಕೆಟ್ ಹೋಗ್ಬಿಟ್ಟು ನಾನು ರಾಜಕೀಯದಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಏನೋ ನಮಗೆ ದೇವರು ಕೊಟ್ಟಂಗೆ ನಾವು ಏನೋ ಸಮಾಜ ಸೇವೆ ಮಾಡಿಕೊಂಡು ಜನರಿಗೆ ಏನೋ ನಮ್ಮ ಕೈಲಾದಷ್ಟು ಒಂದು ಅನುಕೂಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತು ದುಡ್ಡು, ಜಾತಿ ಎಲ್ಲರಿಗೆ ಹೆಂಗಿದೆ ಜಾಸ್ತಿ ಅಂದರೆ ಜಾತಿ, ದುಡ್ಡು ಇದು ವಿಶೇಷ ಅಲ್ವಾ. ದುಡ್ಡು ಜಾತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಮಗೇನಾಗಿದೆ, ನಾವು ಅಲ್ಪಸಂಖ್ಯಾತರು, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮನೆ ನೋಡಿರ್ಬೋದು ನೀವು ದಾವಣಗೆರೆಯಲ್ಲಿ ಲಾಸ್ಟ್ವರೆಗೂ ಮುಸಲ್ಮಾನ್ ಕಿ ಜೈ, ಕಾಂಗ್ರೆಸ್ ಕಿ ಜೈ, ಮುಸಲ್ಮಾನ್ ದಲ್ತಾ ಕಾಂಗ್ರೆಸ್ಗೂ ಅಂದರು. ಹಾತ್ ಮೇ ಹಾತ್ ಏನು ಕೊಟ್ಟರು? ಕೈ ಕೊಟ್ಟರು ಕಾಂಗ್ರೆಸ್ ಅವರು ಅಲ್ವಾ. ಸಾಬ್ರಿಗೆ ಏನಿದ್ರು ಓಟ್ ಹಾಕೋಕ್ಕೆ ಮಾತ್ರ ಅಷ್ಟೇ. ಸಾಬ್ರಿಗೆ ಏನಿದ್ರು ಮೈಂಡ್ಕೋಸ್ತ ಏಮಿಸ್ತಾವೆ, ಮೀಂಡ್ಕೋಸ್ತ ಏನು ತೆಸ್ತಾವೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ. ಎಲ್ಲೋದ್ರೂ ಇವರೇ ಮಾಡಬೇಕು. ಸಾಬ್ರಿಗೆ ಅವ್ರು ಹೇಳ್ತಾರೆ 500 ಇಷ್ಟೇ ಸಾಬ್ರು ಓಟ್ ಹಾಕ್ತಾರೆ ಬಿಡಲ್ಲಿ, ಸಾಬ್ರದ್ದು ಯಾವ ಕತೆ ಅಂತಾರೆ. ಹಂಗಾಗ್ಬಿಟ್ಟಿದೆ ನಮ್ಮ ಅಲ್ಪಸಂಖ್ಯಾತರು. ನಮ್ಮ ಜನಕ್ಕೂ ಬುದ್ಧಿ ಬರಬೇಕು. ಇವ್ರು ಹೆಂಗೆ ಗೊತ್ತಾ, ನಮ್ಮ ಜನ ಯಾವತ್ತು ನೋಡಿದ್ರು ಮೇರಾ ಕಾಂಗ್ರೆಸ್ ಮೇರಾ ಕಾಂಗ್ರೆಸ್ ಮೇರಾ ಕಾಂಗ್ರೆಸ್, ಇಂದಿರಾ ಗಾಂಧಿ ಹಮಾರ್ ನಾನೇ ಇವ್ರು ಅಂತಲೂ ಓದ್ತಾವ್ರೆ. ಎಲ್ಲರಿಗೂ ಕಿತ್ತು ಬಿಸಾಕ್ಬೇಕು ರೀ. ಯಾರಾದ್ರೂ ಏನು ರೀ, ಯಾವ ಪಕ್ಷ ಆದ್ರೂ ಏನು ರೀ? ಈಗ ಮೋದಿಯವ್ರು 11 ವರ್ಷದಿಂದ ಇದ್ದಾರೆ, ಏನು ರೀ ಮಾಡಿದ್ರು? ಏನಾದ್ರು ಮಾಡ್ಕೊಳಕ್ಕಾಯ್ತೈತಾ? ಈ ಜಾತಿ ಹಂಗೆ ಅಂದರೆ ಎಲ್ಲದಕ್ಕೂ ರೆಡಿ ಅಂಥ ಜಾತಿ. ಅದನ್ನು ಬಿಟ್ಟು ನಾನು ಸಾಬ್ರು ಕಾಂಗ್ರೆಸ್ಗೆ ಬಿಟ್ಟರೆ ಬೇರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಇವ್ರು ಹೇಳಿದ್ರು, ರಾಜಣ್ಣ ನೋಡಿದ್ರ ನೀವು? ಸಾಬ್ರು ಬಿ ಜೆ ಪಿಗೆ ಸೋಲಿಸ್ಬೇಕಂತ ಕಾಂಗ್ರೆಸ್ ಓಟ್ ಹಾಕೋದ್ರಿ ಅಷ್ಟೇ, ವಿಧಿ ಇಲ್ಲ ಅಂತ. ಈಗ ನಮಗಾಗಿ ಇದೆ ರೀ ಪಕ್ಷಗಳು, MIM ಇದೆ, SDPI ಇದೆ. ಜನತಾದಳದವ್ರು ನಮ್ಗೆ ಏನ್ರಿ ಮಾಡಿದ್ದಾರೆ? ಜನತಾದಳಕ್ಕೆ ಹಾಕೋಣ ಬಿಡಿ. ಏನು ಇವಾಗ ಅವ್ರಲ್ಲಿ ಹೋಗಿದ್ದಾರೆ, ಅವ್ರು ಸೇರಿದ್ದಾರೆ ಅಂದರೆ ಏನು ಅವ್ರ ಅನುಕೂಲಕ್ಕೆ ಹೋಗ್ಬಿಟ್ಟು ಜನತಾದಳದವರು BJP ಜೊತೆಯಲ್ಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಅಲಯನ್ಸ್ ಮಾಡ್ಕೊಂಡಿಲ್ಲ? ಮಾಡ್ಕೊಳ್ಳಿ ಬಿಡಿ ಅಲ್ವಾ. ಅಲ್ಪಸಂಖ್ಯಾತರ ಅನುಕೂಲ ಮಾಡಿದವ್ರು ಯಾರು ರೀ? ದೇವೇಗೌಡರು ಅಲ್ವಾ. ಇನ್ನು ನಮ್ಮ ಸುಧಾಕರ್ ಅವರು ಇದ್ದರು, ಮಂತ್ರಿ ಆಗಿದ್ದರು, 2 ಸತಿ MLA ಆಗಿದ್ದರು. ನಮ್ಮೆಲ್ಲ ಜನಾಂಗಕ್ಕೆ ಏನು ಮೋಸ ಮಾಡಿಲ್ವಲ್ಲ. ಯಾರೇನು ಮೋಸ ಮಾಡ್ತಾರೆ ರೀ ನಮ್ಮ ಸಾಬ್ರಿಗೆ? ನಮ್ಮ ಸಾಬ್ರಿಗೆ ಏನಂದರೆ ಹುಲಿ ಬಂತು ಹುಲಿ ಕತೆ. ಈ ಮನೆ ನಾವು ಚಿಕ್ಕ ಹುಡುಗರಿದ್ದಾಗ ಹೇಳ್ತಾಯಿದ್ರು, ಹುಲಿ ಬಂತು ಹುಲಿ ಅಂತ ಹೇಳ್ಬಿಟ್ಟು. ಹಂಗೆ ಇದು ಮಾಡಿಬಿಟ್ಟು ನಮ್ಗೆ ಯಾವುದಕ್ಕೂ ಬೆಳೆಯೋಕ್ಕೆ ಬಿಡಲ್ಲ. ನಾವೇನಿದ್ರು ಓಟ್ ಹಾಕೋಕ್ಕೆ ಮಾತ್ರ ಸಾಧ್ಯ ಅಷ್ಟೇ. ನಾವೇನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಇದು ಕೊಟ್ಟವ್ರೆ, ಓಟ್ ಹಾಕಿ ಕೊಟ್ಟವ್ರೆ ಸಂವಿಧಾನದಲ್ಲಿ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತ. ಏನಾಗಿದೆ ಆಗಲೇ ನಿಮ್ಗೆ ಹೇಳಿದೆ, ಕಾಂಗ್ರೆಸ್ ಅವರು ಸತ್ರು ಸಾಬ್ರಿಗೆ ಓಟ್ ಕೊಡಲ್ಲ, ಇದು ಟಿಕೆಟ್ ಕೊಡಲ್ಲ, BJP ಅವರು ಇದ್ದಿದ್ದು ಕೊಡಲ್ಲ, ದಳದವರು ಕೊಡಲ್ಲ. ಇನ್ನು ಸಾಬ್ರಿಗೆ ಯಾವುದ್ರಿ ಪಕ್ಷ ಇದೆ? ಪರ್ಕೆನೋ ಮರನೋ ಯಾವುದೋ ಒಂದು ತಗೋಬೇಕ್ರಿ, ಆನೆನೋ ಯಾವುದೋ ಒಂದು ಹಿಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಾನು ಕಾಂಗ್ರೆಸ್ ಅವ್ರು ಕೊಡ್ತಾರೆ 30 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ, ಒಂದು ZP ಮೆಂಬರ್ ಕೊಡಿಲ್ಲ. ಮೊನ್ನೆ ಸತಿ ನನಗೆ ZPಗೆ ಬಂದಿತ್ತು, BCMA ನಂದಿ ಬಂದಿತ್ತು, ZPಗೆ ಟಿಕೆಟ್ ಕೊಡಿಲ್ಲ. ದಳದವರು ಆಗಲಿ ಕಾಂಗ್ರೆಸ್ ಅವರೇ ಆಗಲಿ, BJP ಅವರು ಅಂತ ಕೊಡಲ್ಲ. ಇನ್ಯಾವುದ್ರಿ ನಮಗೆ ಆಪ್ಷನು? ಇನ್ಯಾವುದೋ ಪರ್ಕಾನೋ ಮರೇನೋ ಆನನೋ ಯಾವುದೋ ಒಂದು ಹಿಡ್ಕೊಂಡು ಟೋಕೆ ಹಿಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಹಿಡ್ಕೊಂಡು ಹೋಗ್ದಿರ ಇದ್ರೆ ನಮಗಿನ್ನು ಯಾವ ಪಕ್ಷ ಇದೆ ರೀ? ಯಾವ ಪಕ್ಷ ಇದೆ ನಮಗೆ?
ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಜನ ಓಟ್ ಹಾಕಲ್ಲ. ಯಾಕಂದರೆ ಜನಕ್ಕೆ ಕಾಸು ಕರ್ಮಣಿ ಕೊಡಬೇಕು. ನಮ್ಮ ಹತ್ರ ಕಾಸು ಕರ್ಮಣಿ ಇಲ್ಲ, ಏನು ಮಾಡೋದು ಅಲ್ವಾ? ಜಡ್ಪಿ ಚುನಾವಣೆಗೆ ನೋಡ್ರಿ, ಮುಂದಿನ ದಿನಗಳಲ್ಲಿ ಜಡ್ಪಿಗೋ ನಿಲ್ತೀವಿ, ಇಲ್ಲ ನಾವು ಕಾಸು ಮಾಡಿ ನಾವು ಕಾಸು ಹಂಚ್ಬಿಟ್ಟು ಅವಾಗ ಬರಬೇಕಾಗ್ತೈತೆ. ಅದುವರೆಗೂ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಈಗ ಮುಂದಿನ ನಡೆ ಏನು ತಟಸ್ಥವಾಗಿರೋದನ್ನ? ಇಲ್ಲ ಇಲ್ಲ, ತಥಾಸ್ಥ ಅನ್ನೋದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾವ ಚುನಾವಣೆ ಬಂದರೂ ಮೊದಲನೇ ನಾಮಿನೇಷನ್ ನಮ್ಮದೇ. ಜನ ಯಾವತ್ತೂ ಒಂದು ದಿನ ಜನ ತೀರ್ಮಾನ ಮಾಡ್ತಾರೆ, ಒಂದು ದಿವಸ ಭಾಷೆಗೆ ಹಾಕ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡಬೇಕೆ ಹೊರತು ಸುಮ್ಮನೆ ಇರೋಂಥ ಜಾಯಮಾನದವ್ರು ನಾವಲ್ಲ. ನಾವು ಸುಮ್ಮನೆ ಇರಲ್ಲ. ನಾವು ನೋಡಿ, ದೊಡ್ಡ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರು ಎಸ್ಕೊಟ್ಕೊಂಡು ಸಮಾಜ ಸೇವೆ ಮಾಡ್ತಾಯಿದ್ದೀವಿ. ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇಲ್ಲ. ಜನ ನಮಗೇನೋ ಮುಂದಿನ ದಿನಗಳಲ್ಲಿ ನನಗೆ ಶಾಸಕರು ಮಾಡಿಬಿಡ್ತಾರೆ ಅಂತ ನಾನು ಓಟ್ ಹಾಕ್ತಾ ಇಲ್ಲ. ಭಾಳಷ್ಟು ಜನ, ಇವಾಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಬಹಳಷ್ಟು ಜನ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ನೋಡಿರಿ, ಸಮಾಜ ಸೇವೆ ಮಾಡೋದಕ್ಕೆ, ಜನಗಳ ಅನುಕೂಲ ಮಾಡೋದಕ್ಕೆ ಯಾರು ಬೇಕಾದ್ರೂ ಮಾಡಲಿ. ಯಾರೋ ಮಾಡಿದ್ರು ಅಂತ ನಮಗಿದಿಲ್ಲ. ನಾವೇನಂದರೆ ಒಂದು ನಾರ್ಮಲ್ ಆಗಿ 30 ವರ್ಷದಿಂದ ಬರ್ತಾಯಿದ್ದೀವಿ. ಆಮೇಲೆ ವೇಗದಲ್ಲೇ ಹೋಗ್ಬೇಕು ರೀ. ಇಲ್ಲ ಅಂದರೆ ಏನಾಗ್ತದಂದರೆ ಉಣ್ಣಿಂದಿ ಪೋಯ ಉಂಚ್ಕೊಂಡಿ ಪೋಯ ಅಲ್ವಾ? ಮಾದಿಲೇದು ಮೀದಿಲೇದು ಏಮಿಲ್ಲ ನಿಂಟಕ್ಕೆ ಬತ್ತಾಡಂತೆ ಹಂಗಾಗ್ಬಿಡೋದು ಕೆತೆ ಬೇಡ. ನೋಡೋಣ, ದೇವರಿದ್ದಾನೆ. ಈ ಕ್ಷೇತ್ರದ ಜನ ನಮ್ಮ ಕೈ ಹಿಡಿತಾರೆ, ಯಾವತ್ತೊಂದು ದಿನ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ಸರ್, ಈಗ ಹಿಂದಿನ ಚುನಾವಣೆಯಲ್ಲಿ ಕೂಡ ತುಂಬ ಏನೇ ಮಾಡ್ತಾಯಿದೆ, ವರ್ಷಕ್ಕೊಂದ್ಸತಿ ದೀಪಾವಳಿ ಬರ್ತದೆ, ಒಂದೇ ಸತಿ ಪಟಾಕಿ ಹೊಡಿಬೇಕನ್ನೋದು ಏನಾದರೂ ಇದಿದೆಯಾ? ಮೊನ್ನೆ ದೀಪಾವಳಿಯಲ್ಲಿ ಹೊಡಿಯೋಕ್ಕಾಗಿಲ್ಲ. ಈ ಮುಂದಿನ ದೀಪಾವಳಿಯಲ್ಲಿ ಹೊಡಿತೀವಿ, ಇನ್ನೂ ಜೋರಾಗಿ ಹೊಡಿತೀವಿ. ಈ 10,000 ವಾಲ್ ಇಟ್ಬಿಟ್ಟು ಹೊಡೆದ್ಬಿಡ್ತೀವಿ. ಶಿಲ್ಗಡ್ ಸರ್ಕಲ್ ಗೆಲ್ಲೋದು ನಾವೇ, ಗೆಲ್ತೀವಿ. ಅದರಲ್ಲಿ ಏನು ಡೌಟೇ ಬೇಡ. ಯಾವತ್ತೂ ಒಂದು ದಿನ ಜನ ಓಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿ ನಮಗಿದೆ. ಭಾಷೆಯವರಿಗೆ ಒಳ್ಳೆ ವಾಕ್ಚಾತುರ್ಯತೆ ಇದೆ. 20,000 ಓಟ್ ಅಲ್ಪಸಂಖ್ಯಾತರಿಗೆ, ಆದರೆ ಯಾಕೆ ಗೆಲ್ತಿಲ್ಲ? ಈಗ ನಾನು ಅದೇ ಹೇಳ್ತಾ ಇರೋದಲ್ವಾ, ಅಲ್ಪಸಂಖ್ಯಾತರಿಗೆ ಏನಂದರೆ ಹುಲಿ ಬಂದು ಹುಲಿ ಕತೆ. BJP ಅವ್ರು ಬಂದರೆ ನಿಮ್ಗೆ ಅದು ಮಾಡಾಕ್ತಾರೆ, ಇದು ಮಾಡಾಕ್ತಾರೆ ಅಂತಾರೆ. ಈ BJP ಅವ್ರು ದಿಗ್ಬಿಟ್ರೆ ಸಾಬ್ರೆ ಎಲ್ಲ ತಗೊಳಕ್ಕೆ ಕಾಂಗ್ರೆಸ್ಗೆ ಹಾಕ್ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಏನಂದರೆ ಉತ್ತರ ಟೋಪಿ ಇಕ್ಕೋದು ಅಷ್ಟೇ. ಹಿಂಗೆ ಪಟ್ಕೊಳ್ಳಿ ಅಂತೇಳ್ಬಿಟ್ಟು ಟೋಪಿ ಇಕ್ತಾರೆ ಅಷ್ಟೇ. ಅಷ್ಟಿನ ಬಿಟ್ಟರೆ ಇನ್ನೇನು ಮಾಡಲ್ಲ. ಕಾಂಗ್ರೆಸ್ ಅವ್ರ ಕೆಲಸ ಏನಂದರೆ ಎಲ್ಲ ಎಲ್ಲಿಂದೆಲ್ಲೇ ಎದ್ಬಿಟ್ಟು ಸಾಬ್ರಿಗೆ BJP ದಿಗಿಲು ತೋರಿಸ್ಬಿಟ್ಟು, ಮೋದಿ ದಿಗಿಲು ತೋರಿಸ್ಬಿಟ್ಟು, ಅಮಿತ್ ಶಾ ದಿಗಿಲು ತಿರ್ಸ್ಬಿಟ್ಟು ಏನಾಗಿಲ್ಲ. SIR ಬಂತು, RR ಬಂತು, ER ಬಂತು, ಎಲ್ಲ DR ಹಂಗೆ ಇದೆ. ನಾವೆಲ್ಲ ಹಿಂಗೆ ಇದ್ದೀವಿ. ದೇಶ ಬಿಟ್ಟು ನಾವೆಲ್ಲಿ ಹೋಗಲ್ಲ. ನಾವು ಇಲ್ಲಿ ಹುಟ್ಟಿರೋದು ಯಾರಪ್ಪನ ದೇಶ ಅಲ್ಲ. ದೇಶ ನಮ್ಮಪ್ಪಂದಲ್ಲ, ಯಾರಪ್ಪಂದಲ್ಲ. ನಮ್ಮ ತಾತ ಮುತ್ತಾತ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಜನ ಪ್ರಾಣ ತ್ಯಾಗ ಮಾಡಿ ದೇಶ ಸ್ವತಂತ್ರ ತಂದಿರೋದು. ದೇಶ ಯಾರ್ದಿಲ್ಲ, ದೇಶದಿಂದ ಯಾರೂ ಬಿಡ್ಸೋಕ್ಕಾಗಲ್ಲ. ಯಾರು ಬಂದರೂ ಏನೂ ಮಾಡ್ಕೊಳಕ್ಕಾಗಲ್ಲ. ನಮ್ಮ ದೇಶ ನಮಗೆ ಮುಖ್ಯ. ಹುಟ್ಟಿರೋದು ಇಲ್ಲಿ. ನಮ್ಮ ಪೈಗಂಬರ್ ಅವ್ರು ಹೇಳಿದ್ದಾರೆ, ನೀನು ಯಾವ ದೇಶದಲ್ಲಿ ಯಾವ ಭೂಮಿಯಲ್ಲಿ ಹುಟ್ಟಿ ಅದೇ ನಿನ್ಗೆ ಸ್ವರ್ಗ ಅಂತ. ತಾಯಿಯ ಪಾದದಡಿ ಸ್ವರ್ಗ ಇದೆ ಅಂದರೆ ನಮ್ಮ ತಾಯಿ ಪಾದದಡಿ ಸ್ವರ್ಗ ಇರಲ್ಲ. ನಮ್ಮ ತಾಯಿ ಪಾದ ಇರೋದು ಈ ಭೂಮಿ ಮೇಲೆ. ಈ ಭೂಮಿ ನಮ್ಗೆ ಸ್ವರ್ಗ ಅಲ್ವಾ? ಅಷ್ಟನ್ನು ಬಿಟ್ಟು ಯಾರೋ ಬಂದುಬಿಟ್ರು ಏನೋ ಮಾಡಿಬಿಟ್ರು ಯಾರು ಏನೂ ಮಾಡೋಕ್ಕಾಗಲ್ಲ ರೀ. ಯಾರೇನು ಮಾಡೋಕ್ಕಾಗಲ್ಲ. ನಮಗೆ ಸಾಬ್ರಿಗೆ ಕಾಂಗ್ರೆಸ್ ಅವರು, ದಳದವರು, BJP ಅವರು ಓಟ್ ಕೊಡಲ್ಲ. ಯಾವತ್ತೂ ಒಂದು ದಿನ ಪರ್ಕೆನೋ ಮರನೋ ಆನೆನೋ ಯಾವುದೋ ಒಂದು ಹಿಡ್ಕೊಬತ್ತೀವಿ. SDP ಗಾಳಿಪಟ ಬೇರೆ ಬಂದೈತೆ, MIM ಯಾವುದೋ ಒಂದು ಬರ್ತದ್ರಿ. ಯಾವುದೋ ಒಂದು ದಿನ ಜನ ಯಾವುದೋ ಒಂದು ದಿವ್ಸಕ್ಕೆ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಡ್ತಾರೆ ಅಲ್ವಾ? ನಮಗೇನಂದರೆ ಮಾತೇ ಬಂಡವಾಳ. ನಮಗೇನಂದರೆ ಏನಿಲ್ಲ, ವಾಂಗಡ್ದಿಲ್ಲ, ಕುಡ್ದಿಲ್ಲ, ಮಾತೇ ಬಂಡವಾಳ ಅಷ್ಟೇ. ಅದರಿಂದ ಏನೋ ಮಾತಾಡಿದ್ದೀವಿ. ಏನೋ ಜನ ಯಾವತ್ತೋ ಇವತ್ತೋ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೋ ಒಂದು ದಿನ ಓಟ್ ಹಾಕಿ ಗೆಲ್ಲಿಸ್ತಾರೆ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಜನಗಳಿಗೆ ನಾವು ಮಾಡೋ ಕಾರ್ಯ ತಲುಪಲಿ. ಪರವಾಗಿಲ್ಲ, ಈ ವ್ಯಕ್ತಿ ಬಂದರೆ ಏನಾದ್ರು ಈ ಕ್ಷೇತ್ರಕ್ಕೆ ಮಾಡ್ತಾನೆ ಅನ್ನೋ ಇದಿರಲಿ. ಎಲ್ಲರೂ ಆಶ್ವಾಸನೆ ಕೊಡ್ಬೋದು. ನಾನು ಬಂದರೆ ನಿಮ್ಗೆಲ್ಲರಿಗೂ ಮನೋಬಂಗಾರ ಕೊಟ್ಬಿಡ್ತೀನಿ, ನಂದಿ ಬೆಟ್ಟ ತಂದು ನಿಮ್ಮ ಮನೆ ಮುಂದೆ ಇಕ್ತೀನಿ ಅಂತ. ನಂದಿ ಬೆಟ್ಟನೂ ಬರೋಲ್ಲ, ಗುಲ್ಕೆ ಗುಟ್ಟನೂ ಬರೋಲ್ಲ, ಯಾವುದು ಬರೋಲ್ಲ. ಬರೋದೇನಂದ್ರೆ ಜನಗಳಿಗೆ ಕೆಲಸ ಮಾಡಬೇಕಷ್ಟೆ ಅಲ್ವಾ? ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗ್ತದೋ ನೋಡೋಣ. ಯಾರ್ಯಾರೋ ಬರ್ತಾವ್ರೆ, ಎಂದೋ ವಚ್ಚಿ ನೋಡಿ, ಎಂದೋ ಮಹಾನುಭಾవులు, ಎಂದೋ ಎಲ್ಲ ಬಯ್ಯಾರು. ನೋಡ್ತಾ ಇರೋಣ. ಯಾವತ್ತೋ ಒಂದಿನ ನಾವು ಇಲ್ಲೇ ಇದ್ದೀವಿ, ಯಾವತ್ತೋ ಒಂದಿನ ಜನ ಕೈ ಹಿಡಿತಾರೆ. ನೋಡೋಣ, ದೇವರಿದ್ದಾನೆ.